ನಾರ್ಮಲ್ ಆಗಿ ಜನ ಏನ್ ಹೇಳ್ತಾರೆ ಅಂದ್ರೆ, ಒಂದು ಐತಿಹಾಸಿಕ ಸಿನಿಮಾ ತೆಗಿಬೇಕು ಅಂತ ಹೇಳಿದಾಗ ಅಯ್ಯೋ ಅದ್ರ ಖರ್ಚು ಯಾರಿಗೆ ಬೇಕಪ್ಪ ಅನ್ನೋ ಒಂದು ಹಿಂಜರಿಕೆ ಇದ್ದೇ ಇರೋದು. ಫಸ್ಟ್ ಹಿಂಜರಿಕೆ ಅದೇ ಬರೋದು. ಅಂದ್ರೆ ಐತಿಹಾಸಿಕ ಸಿನಿಮಾ ಮಾಡಬೇಕು ಅಂದ ಕೂಡಲೇ ಕಿರೀಟ ಗದೆ ಅದ್ರ ಜೊತೆಗೆ ಆ ಸೆಟಪ್ ರಾಜರ ಕಾಲದ ಇದನ್ನೆಲ್ಲ ತರಬೇಕು ಅಂತ, ಇದು ಅದಕ್ಕಿಂತ ಹೆಚ್ಚಿನ ಖರ್ಚಿನ ಅಂತ ನನಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಆ ಕಿರೀಟ ವೇಷ ಅದಲ್ಲದೆ ಆ ಕಲಾವಿದನಿಗೆ ಆ ಬಣ್ಣಗಾರಿಕೆಗೆ ಅಷ್ಟೊತ್ತು ಬೇಕು. ಮೇಕಪ್ ಸಿನಿಮಾಗ್ ಮೇಕಪ್ ಮಾಡುವ ಕ್ಷಣಗಳು ಸಾಕೆ ಆಗೋದಿಲ್ಲ. 2 ಅವರ್ ಮಿನಿಮಮ್ 1.5 2 ಗಂಟೆ ಬೇಕು. ಹೌದು. ಆ ಇದನ್ನ ಜೊತೆಗೆ ಹೇಗಿದು ಸಾಧ್ಯ ಅಂದ್ರೆ ಕಲ್ಪಿಸ್ಕೊಳ್ಳೋದೇ ಕಷ್ಟದ ಕೆಲಸ. ಎಷ್ಟು ಬಂಡವಾಳ ಹೂಡ್ಲಿಕ್ಕೆ ಯಕ್ಷಗಾನದ ಮೇಲೆ ಏನು ಅಗಾಧವಾದಂತ ಪ್ರೀತಿ ಬಹುಶಃ ನನ್ನ ಜೀವಿತಾವಧಿಯಲ್ಲಿ ಇದು ಬರ್ದಿತ್ತು ಅಂತ ಅನ್ಕೊಂತೀನಿ. ಅಂದ್ರೆ ಆ ನಿಟ್ಟಿನ ನಾನು ಖುಷಿ ಪಡ್ತೀನಿ. ಅಂದ್ರೆ ನನ್ನ ಜೀವನದಲ್ಲಿ ಇಂಥ ಒಂದು ಕೆಲಸ ಮಾಡುವಂತ ಭಾಗ್ಯ ನನಗೆ ಬಂತಲ್ಲ ಅಂತ ಖುಷಿ. ಅದಾದ್ಮೇಲೆ ಇದು ಬಹುಶಃ ಎಷ್ಟೋ ಯಕ್ಷ ಕಲಾವಿದರ ಯಕ್ಷಗಾನದ ಏನು ಇಲ್ಲಿಂದ ಈ ಜಗತ್ತಿಂದ ಹೋದಂತ ಏನೇನೋ ಆಸೆ ಕಲ್ಪನೆಗಳು ಇಟ್ಕೊಂಡಂತ ಕಲಾವಿದರ ತಂತ್ರಜ್ಞರ ಅದ್ರ ಜೊತೆಗೆ ಮೇಳದ ಯಜಮಾನರ ಸಾಹುಕಾರರ ಎಲ್ಲರ ಒಂದು ಆಶಯ ಇತ್ತು ಅಂತ ಅನ್ಸುತ್ತೆ. ಅದೆಲ್ಲವೂ ನನಗೆ ಒದಗಿ ಬಂತು, ಮಾಡುವಂತ ಭಾಗ್ಯ ನನ್ನ ಪಾಲಿಗೆ ಬಂತು. ಒಂದು ಬದಲಾವಣೆ ಆಗ್ಬೇಕಾಗಿತ್ತು ಅಂತ ನನ್ಗೆ ಅನ್ಸಿದ್ದು ಅಂದ್ರೆ ಇನ್ನೂ ಅದೇ ಹಳೆ ಮೈಕ್ ಸೆಟ್ ಗಳನ್ನೇ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಅಷ್ಟು ಏನು ಅಡ್ವಾನ್ಸ್ ಟೆಕ್ನಾಲಜಿ ಮೈಕ್ಗಳು ಬಂದಿರೋದ್ರಿಂದ ಇವನ್ನೆಲ್ಲವೂ ಬಳಸಿದ್ರೆ ಇನ್ನು ಯಾವ ಮಟ್ಟದ ಏನು ಡೆವಲಪ್ಮೆಂಟ್ಗಳು ಯಕ್ಷಗಾನ ಬಳಗದಲ್ಲಿ ಆಗ್ಬಹುದು. ಇವೆಲ್ಲವೂ ಆಗ್ಬೇಕಂತ ಹೇಳಿದ್ರೆ ಗೌರ್ಮೆಂಟ್ಗೆ ನಾನು ಮನವರಿಕೆ ಮಾಡ್ಬೇಕಂತ ಹೇಳಿದ್ರೆ ನಾನೊಂದು ಸಿನಿಮಾಗಳನ್ನು ಮಾಡುವ ಮೂಲಕ ಅವ್ರಿಗೆ ತೋರಿಸ್ಪಡ್ಬೇಕು. ಅದಾದ್ಮೇಲೆ ಸುದೀರ್ಘವಾಗಿ 5-6 ಗಂಟೆ ಇರುವಂತ ಯಕ್ಷಗಾನವನ್ನ ನಾವು ಇಲ್ಲಿ 2.5 ಗಂಟೆ ಕಾಲದಲ್ಲಿ ಕ್ರಿಸ್ಪಿಯಾಗಿ ಅವರಿಗೆ ತೋರಿಸುವಂತ ಪ್ರಯತ್ನ ಇದ್ರಲ್ಲಿ ಮಾಡಿದ್ದೇವೆ. ಈ ತರದ ಪ್ರಯತ್ನಗಳನ್ನ ಒಂದಿಷ್ಟು ಒಗ್ಗಿ ಬಿಟ್ರೆ ಖಂಡಿತವಾಗ್ಲೂ ಮಳೆಗಾಲದ ಕಾಲದಲ್ಲಿ 2-2.5 ಗಂಟೆ ಕಾಲದಲ್ಲಿ ಸಿನಿಮಾ ತರದಲ್ಲಿ ಯಕ್ಷಗಾನ ಸಮಯದಲ್ಲಿ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಯಕ್ಷಗಾನವನ್ನು ತೋರಿಸಿ ಬರುವಂತ ಕಾರ್ಯಕ್ರಮಗಳು ಆದ್ರೆ ಮಳೆಗಾಲದ ಕಾಲದಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ದುಡಿಮೆಗಳಾಗತ್ತೆ, ಅವ್ರ ಬದುಕಿಗೂ ಆಗತ್ತೆ ಅಂತ. ಅದಾದ್ಮೇಲೆ ಇದಕ್ಕೇನಾದ್ರೂ ಅಂದ್ರೆ ಒಂದ್ ಚೇಂಜ್ ಅವ್ರು ಆಗ್ಬೇಕಂತ ಹೇಳಿದ್ರೆ ಸರ್ಕಾರದ ನಮಗೆ ಸಹಾಯ ತುಂಬಾ ಅಗತ್ಯ. ಅದನ್ನ ಅಪ್ರೋಚ್ ಆಗ್ಲಿಕ್ಕೆ ನನಗೆ ಬೇರೆ ದಾರಿ ಕಾಣಲಿಲ್ಲ. ಈ ನೇರವಾಗಿ ನಾನು ಈ ತರ ಆಗ್ತಾ ಇದೆ ಅಂತ ಹೇಳಿ ಯಕ್ಷಗಾನವನ್ನ ನಾನು ತೋರಿಸೋದಕ್ಕೂ ಈ ನಿಟ್ಟಿನಲ್ಲಿ ಇದನ್ನ ಸದ್ದು ಮಾಡಿ ಅದ್ರ ಮೂಲಕ ಸರ್ಕಾರವನ್ನ ಅಪ್ರೋಚ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದರಲ್ಲಿ ನಾನು ಬೇಡಿಕೆ ಇಟ್ಟಂತ ಲೀಸ್ಟ್ಗಳು ತುಂಬಾ ಇದೆ. ಒಂದು ಅವರಿಗೆ ಭತ್ಯೆ ಸಿಗೋ ತರ ಆಗ್ಬೇಕು, ಇಲ್ಲ ಹೇಳಿದ್ರೆ ಮಳೆಗಾಲದಲ್ಲಿ ಅವರಿಗೆ ಯಕ್ಷಗಾನ ಮಾಡೋ ತರ ಅವಕಾಶಗಳು ಸಿಗ್ಬೇಕು, ಇನ್ಶೂರೆನ್ಸ್ ಬೇಕು. ಪಾಪ ಪ್ರತಿ ಸಾರಿಯೂ ಎಷ್ಟೋ ಏನು ಕಲಾವಿದನ ನೋಡಿದೀವಿ ಯಕ್ಷಗಾನದಲ್ಲಿ ವೇದಿಕೆಯಲ್ಲೇ ಮರಣ ಹೊಂದವ್ರನ್ನ ನೋಡಿದ್ದೀವಿ. ಅವ್ರಿಗೆ ಮುಂದೇನ್ ಸಿಕ್ತು, ಮುಂದೇನಾಯ್ತು, ಸೊ ಅವರಿಗೆ ಯಾವ ರೀತಿಯ ಸಹಕಾರ ಸರ್ಕಾರದಿಂದ ಸಿಕ್ತು, ಇವೆಲ್ಲವನ್ನು ನಾವು ಅವ್ರಿಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ವೇದಿಕೆ ಕ್ರಿಯೇಟ್ ಆಗ್ಬೇಕು, ನಮ್ಗೆ ಅವ್ರಿಗೆ ಒಂದು ಬ್ರಿಡ್ಜ್ ಕ್ರಿಯೇಟ್ ಆಗ್ಬೇಕು. ಆ ದಿಕ್ಕಲ್ಲಿ ತುಂಬಾ ವಿಷಯಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವ್ರಿಗೆ ಒಂದು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇದ್ರ ಹಿಂದೆ ಇದು ಸಿನಿಮಾ ಅಂತ ಮಾತ್ರ ನಾನು ನೋಡಿಲ್ಲ, ನನ್ನ ಹಿಂದಿನ ಉದ್ದೇಶಗಳು ತುಂಬಾ ಇದೆ. ಅವೆಲ್ಲದಕ್ಕೂ ಇದೊಂದು ದಾರಿ. ನಮ್ಮ ಟೀಮ್ನವರಲ್ಲಿ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತ ಇದರಲ್ಲಿ. ಆ ಆಂಗಲ್ ಅಲ್ಲಿ ಸಿನಿಮಾ ಮಾಡೋದಾದ್ರೆ ಇದ್ರಲ್ಲಿ ನಾನು 3 ಸಿನಿಮಾ ಮಾಡ್ತಾ ಇದ್ದೆ ಕಮರ್ಷಿಯಲ್ ಆಂಗಲ್ ಅಲ್ಲಿ. ಕಮರ್ಷಿಯಲ್ ಹೀರೋಗಳನ್ನ ಹಾಕೊಂಡು ನಾನು ಸಿನಿಮಾ ಮಾಡ್ಬೋದಾಗಿತ್ತು, ಬಟ್ ಅದು ದೃಷ್ಟಿಕೋನ ಇಲ್ಲ. ನನ್ನ ಋಣ ಭಾರ ಇದೆ, ಅದನ್ನ ಅದರಲ್ಲಿ ಸ್ವಲ್ಪ ವಾರು ತೀರಿಸುವಂತ ಕೆಲಸ ಮಾಡ್ಬೇಕು. ಇವತ್ತಿಗೆ ಏನಾದ್ರು ನಾನು ಸಂಗೀತ ಕ್ಷೇತ್ರದಲ್ಲಿ ಒಂದು 2 ರೂಪಾಯಿ ಹೆಸರು 2 ರೂಪಾಯಿ ಏನು ಸಂಪಾದನೆ ಮಾಡಿದ್ರೆ ಅದೆಲ್ಲದ 200% ಕ್ರೆಡಿಟ್ ಅಷ್ಟು ಯಕ್ಷಗಾನ. ಅದು ಆ ತರದ ಇದು ನಾನು ಮಲಗಿದ್ದಾವಾಗ್ಲೂ ಕನಸಲ್ಲಿದ್ದಾವಾಗ್ಲೂ ಗಾಳಿ ಮೂಲಕ ನನ್ಗೆ ಆ ಸಂಗೀತವನ್ನ ಮಾತುಗಾರಿಕೆಯನ್ನ ನನಗೆ ಕೊಡದೇ ಇದ್ದಿದ್ರೆ ಬಹುಶಃ ಏನೋ ಹಿನ್ನೆಲೆ ಇಲ್ಲದ ನಾನು ಸಂಗೀತದ ಕ್ಷೇತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದೇ ಯಕ್ಷಗಾನ ನನ್ನ ಕಿವಿಯಲ್ಲಿ ಗುನುಗುವ ರೀತಿ ಅಂದ್ರೆ, ಹಾಗಾದ್ರೆ ನಿಮ್ಮ ಬಾಲ್ಯದಲ್ಲಿ ಯಕ್ಷಗಾನ ಹೇಗಿತ್ತು? ಬಾಲ್ಯದ ಯಕ್ಷಗಾನ ದಿನಗಳು ಒಂದು ಅಮ್ಮನವ್ರ ದೇವಸ್ಥಾನದಲ್ಲಿ ಅದು ಕಾಯಂ ಯಕ್ಷಗಾನ ಅಲ್ಲಿ ಯಾರೆಲ್ಲರೂ ಯಕ್ಷಗಾನ ಫ್ಯಾಮಿಲಿ ಫುಲ್. ನಮ್ಮ ಅಜ್ಜ, ನಮ್ಮ ಮಾವ ಚಂಡೆಗಾರರು, ನಮ್ಮ ಇನ್ನೊಂದು ಮಾವ ಬಂದು ಮೊದ್ಲೆ, ನಮ್ಮ ಇನ್ನೊಂದು ಮಾವ ಬಂದು ಭಾಗವತಿಗೆ, ನಮ್ಮ ಅಜ್ಜ ಪಂಚವಾದ್ಯವನ್ನು ಬಾರಿಸ್ತಾ ಇದ್ದವರು. ಅದಾದ್ಮೇಲೆ ನಮ್ಮ ತಂದೆ ಕೂಡ ಮದ್ದಲೆ ಮತ್ತೆ ಚಂಡೆ ಬಾರಿಸ್ತಾ ಇದ್ರು. ಸೊ ಯಕ್ಷಗಾನ ಹಿನ್ನೆಲೆ ಇದೆ, ಹಾಗಂತ ಅದು ಮಕ್ಳಿಗೂ ಬರ್ಬೇಕಂತ ಏನಿಲ್ಲ. ಎಷ್ಟೋ ಕಡೆ ನಾವು ಆ ಮೂಲ ಕಟ್ಟಾಗಿದ್ದು ಹೋಗಿದ್ದು ನೋಡಿದ್ದೇವೆ. ಬಟ್ ಇಲ್ಲಿ
ಆ ಪ್ರಯತ್ನ ಅದು ನನಗೆ ಯಾಕೆ ಮೋಟಿವೇಶನ್ ಬಂತೋ ಗೊತ್ತಿಲ್ಲ. ಬಹುಶಃ ಅದು ವಿಧಿಲಿಖಿತ ಅಂತ ಅನ್ಕೊಂತೀನಿ ನಾನು. ಇಲ್ಲ ಅಂತ ಹೇಳಿದ್ರೆ ಏನು ಸಂಬಂಧಕ್ಕೆ ಇಲ್ಲಿದ್ದವ ನಾನು ಡಾನ್ಸರ್ ಆಗ್ಬೇಕಂತ ಬೆಂಗಳೂರಿಗೆ ಬಂದು ಸಂಗೀತ ನಿರ್ದೇಶಕನಾಗಿ ಅದರಿಂದ ನಿರ್ದೇಶಕನ ಹುಚ್ಚಿಡಿದು ಯಕ್ಷಗಾನನೇ ಇದೇ ತರ ಆಗಿ ಇದನ್ನ ಮಾಡ್ಬೇಕು ಅಂತ ಇದ್ದಿದ್ರೆ ಇದೆಲ್ಲವೂ ವಿಧಿಲಿಖಿತ. ನಾನು ಒಬ್ಬ ಅದರಲ್ಲಿ ಒಂದು ರೂವಾರಿ ಆದ್ನಲ್ಲ, ನನ್ನ ಜೀವನಕ್ಕೆ ಅದೊಂದು ಅವಕಾಶ ಸಿಕ್ತಲ್ಲ ಅಂತ ಖುಷಿ ಪಡ್ತೀನಿ.